ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಭಾನುವಾರ ಭರತ ಹುಣ್ಣಿಮೆ ಅಥವಾ ಮಾಘ ಹುಣ್ಣಿಮೆ ಅಂತ ಕರೀತಾರೆ. ಇದು ಅತ್ಯಂತ ವಿಶೇಷವಾಗಿ ಬರ್ತಾ ಇರೋವಂಥದ್ದು. ರವಿವಾರ ಬಂದಿರೋವಂಥದ್ದು, ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ, ರವಿ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗದ ಜೊತೆಗೆ ಸಂಯೋಗದೊಂದಿಗೆ ಇದು ಬರ್ತಾ ಇರೋವಂಥದ್ದು ಬಹಳನೇ ವಿಶೇಷ. ನಿಮ್ಮ ಜೀವನದಲ್ಲಿ ಏನಾದರೂ ಹಣಕಾಸಿಗೆ ಸಂಬಂಧಪಟ್ಟಂಥ ಬ್ಲಾಕೇಜಸ್ಗಳೇನಾದರೂ ಇತ್ತು ಅಂತ ಹೇಳಿದ್ರೆ, ಧನಾಕರ್ಷಣೆಯನ್ನು ಮಾಡಲಿಕ್ಕೆ ಹಾಗೆಯೇ ಹಣದ ಹರಿವನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಮಾಡಲಿಕ್ಕೋಸ್ಕರ ಒಂದು ಸರಳವಾದಂಥ ಒಂದು ತಂತ್ರವನ್ನು ಈ ದಿವಸ ಮಾಡೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ನೋಡಿ, ಈಗಿನ ಕಾಲದ ಹೊಸ ಒಂದು ಪರಿಹಾರ ಏನಲ್ಲ, ಇದು ಪುರಾತನ ಕಾಲದಿಂದ ಮಾಡಿಕೊಂಡು ಬಂದಿರುವಂಥದ್ದು. ನಿಮಗೆ ಅಕ್ಕಿ ಅಂದರೆ ಗೊತ್ತೇ ಇದೆ, ಇದು ಅನ್ನಪೂರ್ಣೇಶ್ವರಿ. ಇದರಲ್ಲಿ ಒಂದು ಧನಾಕರ್ಷಣೆಯನ್ನು ಮಾಡುವಂಥ ಒಂದು ಶಕ್ತಿ ಅನ್ನೋದು ಇರುತ್ತೆ. ನೀವು ಏನು ಮಾಡಬೇಕಂತ ಹೇಳಿದ್ರೆ, ಕೇವಲ 6 ಅಕ್ಕಿ ಕಾಳನ್ನು ತೆಗೆದುಕೊಳ್ಬೇಕು. 6 ಅಕ್ಕಿ ಕಾಳು ಉದ್ದುದ್ದಕ್ಕೆ ಎಲ್ಲೂ ಕೂಡ ಒಡೆದೋಗಿರಬಾರ್ದು. ಅಂದರೆ ಅರ್ಧ ಭಾಗ ಆಗಿರೋದಾಗಲಿ, ತುದಿಯಲ್ಲಿ ಕಟ್ಟಾಗಿರೋದಾಗಲಿ, ಈ ರೀತಿಯೆಲ್ಲ ಇರಬಾರ್ದು. ಚೆನ್ನಾಗಿರೋಂಥ ಉದ್ದಕ್ಕೆ ಪೂರ್ತಿ ಇರೋಂಥ ಅಕ್ಕಿ ಕಾಳು ಕೇವಲ 6 ಕಾಳನ್ನು ತಗೋಬೇಕು. 6 ಅಂತ ಹೇಳಿದ್ರೆ ಶುಕ್ರ. 6 ಅಕ್ಕಿ ಅಂದರೆ ಅದು ಶುಕ್ರ ಜೊತೆಗೆ ಚಂದ್ರ, ಇಬ್ಬರ ಒಂದು ಆ ಎನರ್ಜಿ ಅನ್ನೋದು ಅದರಲ್ಲಿ ಇರುತ್ತೆ. ಈ 6 ಅಕ್ಕಿ ಕಾಳನ್ನು ನೀವು ತೆಗೆದುಕೊಳ್ಬೇಕು. ಈ ಶುಕ್ರ ಅಂತ ಹೇಳಿದ್ರೆ ಐಷಾರಾಮಿ ಜೀವನ, ಹಣ ಆಗಿರ್ಬೋದು, ಐಶ್ವರ್ಯ ಆಗಿರಬಹುದು, ಐಷಾರಾಮಿ ಜೀವನ ಆಗಿರ್ಬೋದು, ಎಲ್ಲವನ್ನು ಕೊಡುವಂಥವನು ಶುಕ್ರ. ಅದರ ಜೊತೆ ಈ ಚಂದ್ರನ ಒಂದು ಎನರ್ಜಿ ಅದರಲ್ಲಿ ಸೇರಿಕೊಂಡಾಗ ನಿಮಗೆ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ. ನೀವೇನು ಮಾಡಬೇಕಂತ ಹೇಳಿದ್ರೆ, ಇದನ್ನು ಹುಣ್ಣಿಮೆ ದಿವಸನೇ ಮಾಡಬೇಕು. 6 ಅಕ್ಕಿ ಕಾಳನ್ನು ತೆಗೆದುಕೊಂಡು ನೀವು ಮನಸ್ಸಿನಲ್ಲಿ ಅಂದ್ಕೊಳ್ಬೇಕು, ನನ್ನ ಜೀವನದಲ್ಲಿ ಹಣದ ಹರಿವು ಅನ್ನೋದು ಹೆಚ್ಚಾಗಬೇಕು, ನನಗೆ ದುಡ್ಡು ಹೆಚ್ಚು ದುಡ್ಡು ಬರಬೇಕು, ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಹೆಚ್ಚು ಲಾಭ ಬರಬೇಕು, ನನಗೆ ಯಾವುದ್ಯಾವುದು ಮೂಲಗಳಿಂದ ನನಗೆ ಹಣ ಅನ್ನೋದು ಬರಬೇಕು. ಈ ರೀತಿಯೆಲ್ಲ ಸ್ಟ್ರಾಂಗಾಗಿ ನೀವು ಅಂದ್ಕೋಬೇಕು ಮೈಂಡಲ್ಲಿ. ಅಂದ್ಕೊಂಡು ನೀವೇನು ಮಾಡಬೇಕು, ಒಂದು ತಟ್ಟೆನಲ್ಲಿ ಅಕ್ಕಿಯನ್ನು ಹಾಕ್ಬಿಟ್ಟು ರಾತ್ರಿ ಪೂರ್ತಿ ಚಂದ್ರನ ಬೆಳಕು ನಿಮ್ಮ ಮನೆ ಹತ್ರ ಎಲ್ಲಿ ಬೀಳುತ್ತೋ, ಅಂದರೆ ನಿಮ್ಮ ಮನೆಯ ಕಿಟಕಿ ಹತ್ರ ಆಗಿರ್ಬೋದು, ಬಾಲ್ಕನಿ ಹತ್ರ ಆಗಿರ್ಬೋದು, ಎಲ್ಲಿ ನೇರವಾಗಿ ಆ ಚಂದ್ರನ ಬೆಳಕು ಬೀಳುತ್ತೋ ಆ ಒಂದು ಜಾಗದಲ್ಲಿ ಇಡೀ ರಾತ್ರಿ ಅದನ್ನು ಇಟ್ಬಿಡಬೇಕು. ಇಡಬೇಕಾದ್ರೆ ಮನಸ್ಸಿನಲ್ಲಿ ಆ ರೀತಿ ಹೇಳ್ಕೊಂಡೇ ನೀವು ಇಡಬೇಕಾಗತ್ತೆ. ನನಗೆ ಹಣದ ಹರಿವು ಹೆಚ್ಚಾಗಬೇಕು, ಹಣ ಅನ್ನೋದು ಯಾವ ಕೊರತೆ ಇಲ್ಲದಿರೋ ರೀತಿ ಹರಿದು ಸರಾಗವಾಗಿ ನನ್ನ ಕಡೆ ಬರೋ ಥರ ಇರಬೇಕು. ಇದನ್ನೆಲ್ಲ ಅಂದ್ಕೊಂಡು ನೀವು ಅದನ್ನು ಅಲ್ಲಿ ಇಡಬೇಕು. ರಾತ್ರಿ ಪೂರ್ತಿ ಅದನ್ನು ಇಟ್ಟ ನಂತರ ನೀವು ಮರುದಿನ ಬೆಳಗ್ಗೆ ಅದನ್ನು ತೆಗೆದುಕೊಂಡು ನೀವು ಹೇಳ್ಕೋಬೇಕು, ರಾತ್ರಿ ಪೂರ್ತಿ ಆ ಚಂದ್ರನ ಬೆಳಕು ಇದರ ಮೇಲೆ ಬಿದ್ದು ಈ ಒಂದು ಅಕ್ಕಿ ಏನಿದೆ ಇದು ಪೂರ್ತಿಯಾಗಿ ಚಾರ್ಜ್ ಆಗಿದೆ, ಆ ಚಂದ್ರನ ಎನರ್ಜಿ ಅನ್ನೋದು ಇದರಲ್ಲಿ ಸೇರಿಕೊಂಡಿದೆ, ನನಗೆ ತುಂಬ ಹಣ ಬರಬೇಕು, ಹಣದ ಹರಿವು ಅನ್ನೋದು ನನಗೆ ಹೆಚ್ಚಾಗಬೇಕು, ಇನ್ನು ಮುಂದೆ ನನಗೆ ತುಂಬ ಹಣ ಬರುತ್ತೆ. ಈ ರೀತಿಯಾಗಿ ನೀವು ಸ್ಟ್ರಾಂಗಾಗಿ ಮನಸ್ಸಿನಲ್ಲಿ ಅಂದ್ಕೊಂಡು ಅದನ್ನು ಒಂದು ಜಿಪ್ಲಾಕ್ ಕವರ್ ಆಗಿರ್ಬೋದು ಅಥವಾ ಒಂದು ಪೇಪರಲ್ಲಿ ಹಾಕಿ ಅದನ್ನು ಸುತ್ತಬಿಟ್ಟು ಆಗಿರಬಹುದು, ಈ ರೀತಿಯಾಗಿ ಅದನ್ನು ಪ್ಯಾಕ್ ಮಾಡಿಬಿಟ್ಟು ನಿಮ್ಮ ಒಂದು ವ್ಯಾಲೆಟ್ ಒಳಗಡೆ, ಪರ್ಸ್ ಒಳಗಡೆ ಆಗಿರ್ಬೋದು, ವ್ಯಾಲೆಟ್ ಒಳಗಡೆ ಆಗಿರ್ಬೋದು, ನಿಮ್ಮ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಅದ್ರ ಒಳಗಡೆ ಅದನ್ನು ಇಟ್ಬಿಡಬೇಕು. ಅದನ್ನು ಮತ್ತೆ ಏನು ತೆಗೆಯೋದಕ್ಕೆ ಹೋಗಬೇಡಿ, ಅದನ್ನು ಅದರಲ್ಲೇ ಇಟ್ಕೊಂಡಿರಬೇಕು. ಈ ರೀತಿಯಾಗಿ ನೀವು ಇಡೋ ತನಕ ಕೂಡ ಮನಸ್ಸಿನಲ್ಲಿ ನನಗೆ ಹಣದ ಹರಿವು ಹೆಚ್ಚಾಗಬೇಕು ಈ ಥರನೇ ಅಂದ್ಕೋಬೇಕು. ಅದು ಆಗುತ್ತೆ, ಹಣದ ಹರಿವಿನ ಮುಂದೆ ನನಗೆ ಹೆಚ್ಚಾಗುತ್ತೆ, ಆ ಚಂದ್ರನ ಎನರ್ಜಿ ಅನ್ನೋದು ಇದರಲ್ಲಿ ಸೇರಿಕೊಂಡಿದೆ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಂಡೇ ಇದನ್ನು ಅದರೊಳಗಡೆ ಇಟ್ಕೋಬೇಕಾಗತ್ತೆ. ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಇಷ್ಟು ಮಾಡಿ ನೀವು ಬಿಟ್ಟುಬಿಡಿ. ಆಮೇಲಿಂದ ನೋಡಿ, ನಿಧಾನವಾಗಿ ಹಣ ಅನ್ನೋದು ನಿಮಗೆ ಯಾವ ರೀತಿ ಬಂದು ಸೇರ್ತಾ ಹೋಗುತ್ತೆ ನಿಮಗೆ ಆನಂತರ ಗೊತ್ತಾಗುತ್ತೆ. ಆದರೆ ಇದನ್ನು ಮನಸ್ಸಿನಲ್ಲಿ ಯಾವುದೋ ಒಂದು ಹಪಹಪಿ ಅಥವಾ ಅಪನಂಬಿಕೆ, ಅನುಮಾನ ಇವುಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಚಂದ್ರ ಅಂತ ಹೇಳಿದ್ರೇ ಆ ಚಂದ್ರನ ಬೆಳಕಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆ ಬೆಳಕು ಇದ್ರ ಮೇಲೆ, ಆ ಹುಣ್ಣಿಮೆಯ ದಿವಸ ಅದರಲ್ಲೂ ವಿಶೇಷವಾಗಿ ಆ ಚಂದ್ರನ ಬೆಳಕಿನಲ್ಲಿ ಒಂದು ಎನರ್ಜಿ ಅನ್ನೋದಿರುತ್ತೆ. ಈ ರೀತಿಯಾಗಿ ನೀವು ಮಾಡಿದಾಗ ಖಂಡಿತ ಆ ಒಂದು ಅಕ್ಕಿನಲ್ಲಿ ಆ ಎನರ್ಜಿ ಸೇರಿದಾಗ ನಿಮ್ಮ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ. ಸ್ನೇಹಿತರೆ, ಖಂಡಿತ ಈ ಹುಣ್ಣಿಮೆ ದಿವಸ ಈ ಒಂದು ತಂತ್ರವನ್ನು ನೀವು ಮಾಡಿ ನೋಡಿ, ಬದಲಾವಣೆ ಅನ್ನೋದು ಆ ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹುಣ್ಣಿಮೆಯಲ್ಲಿ ಮಾಡುವಂಥ ಒಂದು ವಿಶೇಷ ತಂತ್ರವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ.
ನೀವು ಕೂಡ ಇದನ್ನು ಪ್ರಯತ್ನಪಟ್ಟು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ಅನುಮಾನಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ವಿಶೇಷ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.